ನಾವು ಆಡೋಣ. ಬಾ. ಇಲ್ಲಿ ನನ್ನನ್ನು ಹಿಡಿ, ಈ ಕಡೆ. ನಾವು ನಿಮ್ ಜೊತೆ ಆಡ್ಬೋದಾ? ಆಡ್ದಾಗ ಸೋತ್ ಹೋದ್ರೆ ಸೋತ್ ಹೋದವರು ಗೆದ್ದವ್ರಿಗೆ ಮುತ್ತು ಕೊಡ್ಬೇಕು, ಸರಿನಾ? ಸರಿ, ಆದ್ರೆ ಮೊದಲು ನೀನೇ ಆಡ್ಬೇಕು. ತಿರುಗು. ಅದೇ ನೀನ್ ಔಟ್ ಆದೆ. ತನ್ವಿ, ಸರಿ ಬಿಡು. ಇವಾಗ ನೀನ್ ತನ್ವಿಗ್ ಮುತ್ತು ಕೊಡು. ಹಾ, ಇವಾಗ ನೀನ್ ಔಟ್ ಆದೆ ಅಲ್ವಾ? ಬಾ, ಇವಾಗ ನೀನು ಕಟ್ತೀನಿ. ಯೇ! ಈಗ ಮುತ್ತು ಕೊಡ್ಬೇಕು, ಅಕ್ಕ ಮುತ್ತು ಕೊಡ್ಬೇಕು, ಅಕ್ಕ ಮುತ್ತು ಕೊಡ್ಬೇಕು. ಇಲ್ಲ, ನಾನು ಒಪ್ಕೊಳ್ಳಲ್ಲ. ಹಾಗಿದ್ರೆ ಸರಿ, ನಾನ್ ನಿನ್ ಕಣಿಗ್ ಬಟ್ಟೆ ಕಟ್ತೀನಿ. ಸರಿ. ಹಿಡಿ 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 ಹಿಡಿ. ಯೇ! ಯೇ! ಹಿಡಿದ್ಬಿಟ್ಟೆ, ನಾನು ಹಿಡಿದ್ಬಿಟ್ಟೆ. ಅನಿರುದ್ಧ್, ನೀನ್ ಔಟ್ ಆಗ್ಬಿಟ್ಟೆ. ಅಣ್ಣ ಮುತ್ತು ಕೊಡ್ಬೇಕು, ಮುತ್ತು ಕೊಡ್ಬೇಕು, ಅಣ್ಣ ಮುತ್ತು ಕೊಡ್ಬೇಕು, ಮುತ್ತು ಕೊಡ್ಬೇಕು, ಮುತ್ತು ಕೊಡ್ಬೇಕು, ಅಣ್ಣಂಗ್ ಮುತ್ತು ಕೊಡ್ಬೇಕು, ಮುತ್ತು ಕೊಡ್ಬೇಕು, ಮುತ್ತು ಕೊಡ್ಬೇಕು, ಮುತ್ತು ಕೊಡ್ಬೇಕು. ಅಯ್ಯೋ, ಇಲ್ಲ. ಹಾಗಾದ್ರೆ ಇಬ್ರು ನನಗ್ ಮುತ್ತು ಕೊಡಿ. ಸರಿ. ಇಬ್ರು ಸೇರಿ ಒಂದೇ ಸಲ ನಂಗೆ ಮುತ್ತು ಕೊಡ್ಬೇಕು.
ಪರ್ಣಿಕಾ ಪರ್ಣಿಕಾ ಅಂದ ಕೂಡ್ಲೆ ಸುಮ್ಮನೆ ಆಗೋದಕ್ಕೆ ನೀವು ಮಾಡ್ತಿರೋದೇನ್ ಸಣ್ಣ ತಪ್ಪ? ನನ್ನನ್ನ ಮಾತಾಡಕ್ ಬಿಡು. ಏನೇ ನೀನ್ ಮಾಡ್ತಿರೋದು? ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಪರ್ಣಿಕಾ, ಮಕ್ಳ ಜೊತೆ ಆಟಾಡ್ತಾ ಇದ್ದಾಗ ಗೊತ್ತಿಲ್ದೆ ಆ ರೀತಿ ಆಗೋಯ್ತಷ್ಟೇ. ಆಗತ್ತೆ ಕಣೆ, ನೀನ್ ಇನ್ನೇನಂತ್ಯ? ಇಂಥ ಹಾಡ್ ಹಗಲಲ್ಲಿ ಯಾರಾದ್ರೂ ನೋಡ್ತಾರೆ ಅನ್ನೋ ಜ್ಞಾನನೂ ಇಲ್ದೆ ಈ ಥರ ಮಾಡ್ತಿದ್ಯಾ? ಮಕ್ಕಳನ್ನ ಪಕ್ಕದಲ್ಲಿ ಇಟ್ಕೊಂಡು ಈ ಥರ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಲ್ಲ? ನಿನಗೂ ನಿನ್ ಕುಟುಂಬಕ್ಕೂ ಮಾನ ಮರ್ಯಾದೆ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಆದ್ರೆ ನಮಗೆ ನಿಮ್ ಥರ ಇರಕ್ಕಾಗಲ್ಲ. ನಮ್ಗೆ ಪ್ರಾಣಕ್ಕಿಂತ ಮಾನನೇ ಮುಖ್ಯ ತಾಯಿ. ಅಷ್ಟಕ್ಕೂ ಇವಳಿಗೇನೋ ತಲೆ ಕೆಟ್ಟು ಹೋಗಿದೆ. ನಿನಗೇನಾಗಿದೆ ಭಾವ? ಈ ವಿಷಯ ಮಾವಯ್ಯಂಗ್ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಒಂದ್ಸಲ ಯೋಚನೆ ಮಾಡು. ನಾವು ಬೇಕು ಅಂತ ತಪ್ಪು ಮಾಡಿದ್ರೆ ಅದಕ್ಕೆ ಭಯ ಪಡ್ಬೇಕು. ಅಕಸ್ಮಾತ್ ಆಗಿ ನಡೆದ್ರೆ ಅದಕ್ಕೆ ನಾವು ಹೊಣೆ ಆಗ್ತೀವ? ಕಳ್ತನ ಮಾಡಿದವನು ತಾನ್ ಕಳ್ಳ ಅಂತ ಯಾವತ್ತಾದ್ರೂ ಒಪ್ಕೋತಾನ? ಮಾಡೋದು ಬರೀ ಅನಾಚಾರ, ಒಳ್ಳೆಯವಳ ಥರ ನಾಟಕ ಮಾಡೋದು. ಇವಳ ಬಗ್ಗೆ ನನಗ್ ಗೊತ್ತಿಲ್ವಾ? ಪರ್ಣಿಕಾ, ನಿನಗೆ ಹೊಡಿಯೋದಲ್ಲ, ನನ್ನ ಕೈಯಿಂದ ನಿನ್ನ ಟಚ್ ಮಾಡಕ್ಕೂ ನನಗೆ ಅಸಹ್ಯ ಅನ್ನಿಸ್ತಿದೆ. ನೋಡು, ನೀನ್ ಅನ್ಕೊಂಡ ಹಾಗೆ ನಮಗೆ ನಾಚಿಕೆ ಮಾನ ಯಾರಾದ್ರೂ ನೋಡ್ತಾರೆ ಅನ್ನೋ ಭಯ ಖಂಡಿತ ಇಲ್ಲ. ಇನ್ನೂ ಏನಾದ್ರೂ ಪದ ಇದ್ರೆ ಅದನ್ನು ಕೂಡ ಹೇಳ್ಕೊ. ನಮ್ಮಂತವ್ರು ಆ ಚಂದ್ರನಲ್ಲಿರೋ ಅಂದಾನ ಬೆಳದಿಂಗಳ ಮೂಲಕ ನೋಡಿ ಖುಷಿ ಪಟ್ರೆ, ನಿಮ್ಮಂತವ್ರು ಚಂದ್ರನ್ ನೋಡಿ ಅಸೂಯೆ ಪಡ್ತೀರಾ. ಅದೇ ನಿಮಿಗೂ ನಮಗೂ ಇರೋ ವ್ಯತ್ಯಾಸ. ನೀನ್ ಬಾ ಪುಣ್ಯ. ಜನರನ್ನ ಪ್ರೀತಿಸೋದು ಅರ್ಥ ಮಾಡ್ಕೊಳ್ಳೋದು ಇಂಥ ಮನುಷ್ಯರಿಗೆ ಜನ್ಮದಲ್ಲಿ ಬರಲ್ಲ. ಅನಿರುದ್ಧ್, ನೀನ್ ನಡಿ, ನಾನು ಬರ್ತೀನಿ. ಸರಿ ಪುಣ್ಯ. ನೋಡಮ್ಮ ಪರ್ಣಿಕಾ, ನಿನಗ್ ನೆನಪಿದೆಯೋ ಇಲ್ವೋ, ನಾಳೆನೆ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ ದಿನ ನಾನೇನೋ ಹೇಳ್ತೀನಿ ಅಂದಿದ್ನಲ್ಲ, ಒಂದ್ಸಲ ನೆನಪು ಮಾಡ್ಕೋ. ಮಕರ ಸಂಕ್ರಾಂತಿ ದಿನ ನಾಗಮಣಿನ ಚೌಡಮ್ಮ ತಾಯಿ ಹತ್ರ ಪ್ರತಿಷ್ಠಾಪಿಸ್ತೀನಿ. ಪ್ರತಿಷ್ಠಾಪನೆ ಮಾಡಿದ್ದು ಮರುಕ್ಷಣನೇ ನನ್ನ ಮನಸ್ಸಲ್ಲೇ ಮುಚ್ಚಿಟ್ಕೊಂಡಿರೋ ಇಷ್ಟು ನೋವನ್ನ ಪಂಚಭೂತಗಳ ಸಾಕ್ಷಿಯಾಗಿ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಧೈರ್ಯವಾಗಿ ಹೊರಗೆ ಹೇಳ್ತೀನಿ. ಏನು ಉಸಿರಾಡಕ್ಕಾಗ್ತಿಲ್ವಾ? ಅಯ್ಯಯ್ಯೋ, ಬೆವರು ಬೇರೆ ಬರ್ತಾ ಇದೆ. ಒರ್ಸ್ಕೋ ಪರ್ಣಿಕಾ. ಅದೇನೋ ಗೊತ್ತಿಲ್ಲ, ಈ ನಡುವೆ ನೀನು ಅದೇನೇ ಮಾಡಿದ್ರು ಅದು ನನಗೆ ಒಳ್ಳೇದೇ ಆಗ್ತಿದೆ ಪರ್ಣಿಕಾ. ನನಗೆ ಯಾಕೋ ನೀನೇ ನಮ್ಮಿಬ್ರನ್ನ ಸೇರಿಸ್ತಿದ್ಯೇನೋ ಅನ್ನಿಸ್ತಾ ಇದೆ. ಕಡೆಗೆ ನಮ್ಮ ಮದ್ವೆಗೆ ಬಂದು ಅಕ್ಷತೆನೋ ಹಾಕ್ತೇನೋ ಅಂತ ಅನ್ನಿಸ್ತಾ ಇದೆ. ಏಯ್, ಅಯ್ಯೋ, ಕೋಪ ಬರ್ತಿದ್ಯಾ? ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊ. ನಾಗಮಣಿನ ಸಾಧಿಸಿ ಅದನ್ನ ಚೌಡಮ್ಮ ತಾಯಿ ಹತ್ರ ಇಟ್ಟು ಮಕರ ಸಂಕ್ರಾಂತಿ ದಿನಾನೇ ನನ್ ಪ್ರೀತಿ ಗೊತ್ತಾಗೋ ಹಾಗೆ ಮಾಡಿ ನಿನ್ ಬಾವ ನಿನ್ ಗಂಡ ಅಂತ ಅನ್ಕೊಂಡು ನಿನ್ ಭ್ರಮೆಲ್ ಬದುಕ್ತಾ ಇದೆಯಲ್ಲ, ಆ ಅನಿರುದ್ಧ್ ನನ್ನವನು ಅಂತ ಅಲ್ಲ ಅಲ್ಲ, ನನ್ ಕುತ್ತಿಗೆಗೆ ತಾಳಿ ಕಟ್ಟೋನು ಅಂತ ನಿರೂಪಿಸ್ತೀನಿ. ಹೋಗ್ಬರ್ತೀನಿ ಪರ್ಣಿಕಾ. ನೀನ್ ಹುಷಾರು, ಏನೂ ಹೆಚ್ಚು ಕಮ್ಮಿ ಮಾಡ್ಕೊಳಕ್ ಹೋಗ್ಬೇಡ್ವೆ. ಇಂಥ ಸಮಯದಲ್ಲೇ ಗುಂಡ್ಗೆನ ಭದ್ರವಾಗಿ ನೋಡ್ಕೋಬೇಕು. ಬೆಂಕಿ ಕೊಂಡಕ್ಕೆ ಎಲ್ರೂ ಬೇಡದೇ ಇರೋ ವಸ್ತುಗಳನ್ನ ಹಾಕಿ ಸುಡ್ತಾರೆ. ನಾನು ನಿನ್ನನ್ನ ಸುಡ್ತೀನಿ. ನಿನ್ ಬಾಯಿಂದ ಪ್ರೀತಿ ಅನ್ನೋ ಮಾತೇನಾದ್ರೂ ಹೊರಗೆ ಬಿದ್ರೆ ಕತ್ತೆ ಹಿಸ್ಕ್ ಬಿಡ್ತೀನಿ, ಸಾಯಿಸ್ತೀನಿ. ಪುಣ್ಯ, ಅಶೋಕ
ಅಶೋಕ. ಏಯ್ ಗಂಗಾ, ಸರಿಯಾಗಿ ಬೊಗಳು. ಅಶೋಕ ಒಂದಲ್ಲಿದ್ದಾಳೆ. ನನ್ ಮನ್ಸನ್ ದೋಚಿರೋ ಅಂತ ಸುಂದರವಾದ ಹುಡುಗಿ ನನ್ನ ನಿಲ್ಬಿಟ್ಟು ಕಾಡಲ್ ತಿರುಗ್ತಾ ಇದೆಯಾ? ನನ್ ಮನ್ಸಲ್ಲಿ ಮೋಹನ ತುಂಬಿ ನನ್ ಗಮನನ ನಿನ್ ಕಡೆ ತಿರುಗಿಸ್ಕೊಂಡು ಕಣ್ಣು ಕಾಣ್ದಿರೋ ಹಾಗೆ ಮಾಯವಾದ್ ನೀನು ಕಾಡಲ್ಲಿ ಏನೂ ಗೊತ್ತಿಲ್ದಿರೋಳ್ ತರ ಆರಾಮಾಗಿ ತಿರ್ಗಾಡ್ತಾ ಇದ್ಯಾ? ಓ ಯಪ್ಪೋ, ನಾಚಿಕೆ ಪಡ್ತಾ ಇದೆಯಾ ದಿಗಂಬರ? ನಿನ್ ಮಾತು ಮಿತಿ ಮೀರ್ತಾ ಇದೆ. ನನ್ ಮಾತು ಅಷ್ಟೇ ಎಲ್ಲ ಮಿತಿ ಮೀರ್ತಾ ಇರೋದು, ಅದ್ರಲ್ಲಿ ಅನಿರುದ್ಧು ಪುಣ್ಯ ಮನ್ಸು ಕೂಡ ಎಲ್ಲೇ ಮೀರ್ತಾ ಇದೆ. ಒಟ್ಟಾಗಿ ಮಾತಾಡೋದು ನಿಲ್ಸಿ, ಅರ್ಥ ಆಗೋ ತರ ಹೇಳು ಗಂಗಾ. ನೀನೊಬ್ನೇ ಪ್ರೀತಿ ಮಾಡಿದ್ರೆ ಸರಿ ಹೋಗುತ್ತಾ? ಪುಣ್ಯ ಪ್ರೀತಿ ಮಾಡೋದ್ ಬೇಡ್ವಾ? ಇಲ್ಲಿ ತನಕ ಯಾರೂ ಪ್ರೀತಿ ಮಾಡದಿರೋ ತರ ಅನಿರುದ್ಧ್ ಪ್ರೀತಿ ಮಾಡ್ತಾ ಇದ್ರು. ಅನಿರುದ್ಧ್ ಪ್ರೀತಿನೇ ಒಪ್ಕೋತಾ ಇಲ್ಲ. ಇನ್ ಪುಣ್ಯ ನಿನ್ನಿಷ್ಟ ಪಡ್ತಾಳ? ಹೇಯ್, ನರ, ಕಿನ್ನರ, ಕಿಂಪುರುಷ, ಗಂಧರ್ವ, ಭಯಂಕರ ರಾಕ್ಷಸರ ಮಹೋನ್ನತ ಶಕ್ತಿಯುಳ್ಳವರನ್ನ ಒಂದೇ ಕೈಯಲ್ಲಿ ಮಣ್ಣು ಮುಗಿಸಿರೋಂತ ಈ ದಿಗಂಬರನಿಗೆ ಭುಜಬಲದಲ್ಲಿ ಸಾಟಿ ಯಾರಿದ್ದಾರೆ? ಈ ದಿಗಂಬರನ ಅಂದವನ್ನ, ಮೈ ಕಟ್ಟನ್ನ ನೋಡಿ ಯಾರಾದ್ರೂ ಸೋಲ್ದೇ ಇರೋರು ಇರ್ತಾರ? ನನ್ನ ದೇವತೆ ವಿಹಾರಕ್ಕೋಸ್ಕರ ಕೈಲಾಸ ಪರ್ವತವನ್ನೇ ಕೇಳಿದ್ರು ಒಂದೇ ಕ್ಷಣದಲ್ಲಿ ಮುಷ್ಟಿಯಲ್ಲಿಡಿದು ತಗೊಂಬರೋಂತಹ ಈ ದಿಗಂಬರನ ಪ್ರೀತಿ ಮುಂದೆ ಆ ಅನಿರುದ್ಧನ ಜುಜುಬಿ ಪ್ರೀತಿ ಯಾವ ಲೆಕ್ಕ? ಅನಿರುದ್ಧ್ ಪುಣ್ಯನೇ ಕಾರಣ ಅಂತ ಜನಗಳು ಮಾತಾಡೋದನ್ನ ಕೇಳ್ಪಟ್ಟೆ ನಾನು. ನಾನ್ ಮನ್ಸ್ ಮಾಡಿದ್ರೆ ಈ ಸೃಷ್ಟಿನೇ ಇರೋದಿಲ್ಲ. ಅಂತದ್ರಲ್ಲಿ ನೀನ್ ಹೇಳ್ತಿರೋ ಜನ್ಮದ ಕಾರಣ ಯಾವ ಲೆಕ್ಕನೋ? ಇದೆಲ್ಲ ತಪೋಬಲದಿಂದ ಬಂದಿರೋ ಶಕ್ತಿಗಳು ದಿಗಂಬರ. ಆದ್ರೆ ಹುಡುಗಿ ಮನ್ಸು ಯಾವಾಗ್ಲೂ ಆಸೆ ಹುಡ್ಸಿದ್ರೆ ಬರಲ್ಲ, ಪ್ರೀತಿ ತೋರಿಸಿದ್ರೇನೆ ಬರೋದು. ಆ ಅನಿರುದ್ಧ್ ಪ್ರೀತಿಗಿಂತ ನಿನ್ ಪ್ರೀತಿನೇ ದೊಡ್ಡದು ಅಂತ ತೋರಿಸ್ಬೇಕು, ಆಗ್ಲೇ ಪುಣ್ಯ ನಿನಗೆ ದೊರಕೋದು. ಇಲ್ಲಿವರೆಗೂ ನಾನು ಇಟ್ಟಿರೋ ಗುರಿ ಯಾವತ್ತೂ ತಪ್ಪಿಲ್ಲ. ಇನ್ ಮುಂದೆ ನನ್ ಗುರಿ ಪುಣ್ಯನೇ. ಹೆದರ್ಸೋ ಬೆದರ್ಸೋ, ಒಳ್ಳೇದ್ ಮಾಡೋ ಕೆಟ್ಟದ್ ಮಾಡೋ, ಮಾಯ ಮಾಡಿ ಇಲ್ಲ ಮಂತ್ರ ಮಾಡಿ, ಆಸೆ ತೋರ್ಸೋ ಇಲ್ಲ ಮೋಸ ಮಾಡೋ, ಏನೇ ಮಾಡಾದ್ರೂ ಸರಿ ಪುಣ್ಯನ ನನ್ ವಶ ಮಾಡ್ಕೊಂಡು ನನ್ನನ್ನ ಪ್ರೀತಿ ಮಾಡೋ ತರ ಮಾಡಿ ಅವಳಿಗೆ ನಾನೇ ಸರ್ವಸ್ವ ಅನ್ನೋ ತರ ಮಾಡ್ಬಿಡ್ತೀನಿ. ದಿಗಂಬರ ಕಣೋ. ಪುಣ್ಯ ಇಬ್ರಲ್ಲಿ ಯಾರಿಗ್ ಬರ್ದಿರ್ತಾಳೋ? ಏಯ್ ಪಿಂಜಾರಿ, ಅವಶ್ಯಕತೆ ಬಂದ್ರೆ ನನ್ನ ಪ್ರೀತಿಗೋಸ್ಕರ ವಿಧಿಯನ್ನೇ ಬದಲಾಯಿಸ್ತೀನಿ. ಅಂತದ್ರಲ್ಲ ಬ್ರಹ್ಮನ್ ಬರಹ ಯಾವ ಲೆಕ್ಕ? ನಿಮ್ ಅನುಮಾನನ ಬಗೆಹರಿಸೋದಕ್ಕೆ ನನ್ ಪ್ರೇಯಸಿನ ಕಣ್ಣಾರೆ ನೋಡಿ ಈ ಕಣ್ ತುಂಬಾ ಅವಳಂದನ ತುಂಬ್ಕೊಂಡ್ ಬರೋದಕ್ಕೆ ಸಾಮಾನ್ಯವಾಗಲ್ಲ, ದಶಕಂಠನ್ ತರ ಹೋಗ್ತೀನಿ. ಬರ್ತಾ ಇದ್ದೀನಿ ಪುಣ್ಯ, ಬರ್ತಾ ಇದ್ದೀನಿ. ಹೂವಿನ ಪರಿಮಳಕ್ಕೆ ದುಂಬಿಗಳು ಬರೋ ಹಾಗೆ ನಿನ್ಗೋಸ್ಕರ ಪರ್ತಪ್ಸಿ ನಾನೇ ಬರ್ತಾ ಇದ್ದೀನಿ. ಐ ಲವ್ ಯು, ಐ ಲವ್ ಯು. ಈ ಮಾತನ್ನ ನಿನಗೆ ಹೇಳ್ತೀನಿ ಅಂತ ಅನ್ಕೊಳ್ತಿದ್ರೇನೆ ನನ್ನ ಮನಸ್ಸಂತೂ ಹಾಗೆ ಸಂತೋಷದಲ್ಲಿ, ಜೊತೆಗೆ ಸ್ವಲ್ಪ ಭಯದಲ್ಲೂ ಇದೆ. ನೀನ್ ನನಗೆ ಹೇಳುವಾಗ ಅದೆಷ್ಟು ಕಷ್ಟ ಪಡ್ತಾ ಇದೆಯೋ ನನಗೆ ಇವಾಗ ಅರ್ಥ ಆಗ್ತಿದೆ. ಅನಿರುದ್ಧ್, ನೀನ್ ನನ್ನಿಂದ ಕೇಳ್ಬೇಕು ಅನ್ಕೊಂಡಿದ್ ಪದಾನ ಹೇಳ್ತೀನಿ. ಆದ್ರೆ ನಿಂತರ ನಾನು ಒಬ್ಳಿಗೆ ಕೇಳ್ಸೋ ಹಾಗಲ್ಲ, ಎಲ್ಲ ದಿಕ್ಕುಗಳಿಗೂ ಕೇಳ್ಸೋ ಹಾಗೆ ಕೂಗಿ ಹೇಳ್ತೀನಿ, ಕೂಗಿ ಹೇಳ್ತೀನಿ, ಕೂಗಿ ಹೇಳ್ತೀನಿ. ನಾಗಮಣಿನ ಸಾಧಿಸಿ ಪ್ರತಿಷ್ಠಾಪನೆ ಮಾಡಿದ ಮರುಕ್ಷಣನೇ ನನ್ನ ಮನ್ಸಲ್ಲಿರೋ ಮಾತು ನಿನಗೆ ಹೇಳ್ಬಿಡ್ತೀನಿ. ಈ ಸಲ ಮಾತ್ರ ಯಾರೂ ನನ್ನ ತಡೆಯಕ್ಕಾಗಲ್ಲ. ನೀನ್ ನನ್ನ ಪುಣ್ಯ ಬಳಿಗೆ ಹೋಗಿ ನನ್ನ ಮತ್ತೆ ಪುಣ್ಯನ
ನೀನೇ ಸೇರಿಸ್ಬೇಕು. ಅರ್ಥ ಆಯ್ತಾ? ಹೋಗು. ಎಷ್ಟು ಅಂದವಾಗಿದೆ ಈ ಚಿಟ್ಟೆ. ಏ ನಿಂತ್ಕೋ. ಹೇ ಹೇ ಹುಣ್ಣಿಮೆನ್ ಮೀರಿಸೋ ಚೆಲುವಿನ ಹಾಗೆ ತುಂಬಾ ಮುದ್ದಾಗಿದ್ಯಾ. ಬಹುಶಃ ಈ ಸೃಷ್ಟಿಯಲ್ಲಿ ನಿನ್ನಂತ ಇನ್ನೊಬ್ಳು ಸುಂದರಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಇಷ್ಟರವರೆಗೂ ನನ್ನ ಮನಸ್ಸಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳಿರಲಿಲ್ಲ. ಎಂಥವ್ರನ್ನ ನೋಡಿದ್ರು ನನ್ನ ಮನಸ್ಸು ಕರಗಲಿಲ್ಲ. ಆದ್ರೀಗ ಆ ಬ್ರಹ್ಮ ನಿನ್ನನ್ನ ನನಗೋಸ್ಕರನೇ ಹುಟ್ಟಿಸಿದಾನೆ ಅನ್ಸುತ್ತೆ. ಬ್ರಹ್ಮ, ನೀನ್ ಸೃಷ್ಟಿಸಿರೋ ಅದ್ಭುತಗಳಲ್ಲಿ ಈ ಅಂದವಾದ ಗೊಂಬೆ ಮೊದಲನೇ ಬಾರಿಗೆ ನನ್ನ ಮನಸ್ಸನ್ನ ಕದ್ದು ಅವಳ ಕೈವಶ ಮಾಡ್ಕೊಂಡಿದ್ದಾಳೆ. ಯಾರ್ ನೀನು? ನಿನ್ ಮೇಲ್ ಸೂರ್ಯಕಿರಣ ಬಿದ್ದಾಗ ಆ ಸೂರ್ಯನನ್ನೇ ಮರೆಮಾಚಿದವನು ನಾನು. ಪಂಚಭೂತಗಳನ್ನ ನನ್ನ ಕಿರುಬೆರಳಲ್ಲಿ ಆಡ್ಸೋನು ನಾನು. ಅಸುರರಿಗೆ ರಾಜನಾಗಿರೋನು. ಭೂತ ಪ್ರೇತ ಪಿಸಾಚಿಗಳನ್ನ ತನ್ನ ಅಧೀನದಲ್ಲಿಟ್ಕೊಂಡಿರೋನು. ಈ ಸೃಷ್ಟಿಗೆ ಮುಂದೆ ಅಧಿಪತಿ ಆಗೋನು. ಈ ಲೋಕದ ನಾಯಕ ನಾನು, ದಿಗಂಬರ ನಾನು. ಭಯ ಭಯ. ನನ್ನ ಶತ್ರುಗಳ ಕಣ್ಣಲ್ಲಿ ಈ ರೀತಿ ಭಯನ ನೋಡಿದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅದೇ ನಾನ್ ಪ್ರೀತಿ ಮಾಡೋ ನಿನ್ ಕಣ್ಣಲ್ಲ ಭಯನ ನೋಡಿದ್ರೆ ನನ್ನ ಮನಸ್ಸಿಗೆ ನೋವಾಗ್ಬಿಡುತ್ತೆ.